ಕುಮಟಾ ತಾಲೂಕಿನ ಗೋಕರ್ಣದ ಶ್ರೀ ಭದ್ರಕಾಳಿ ದೇವಸ್ಥಾನದ ಎದುರಿನ ಶ್ರೀ ಶಂಕರ ಮಠದಲ್ಲಿ ಜೂನ್ 12ರಿಂದ 14ರವರೆಗೆ ನಡೆಯುವ ಹಲಸು ಮತ್ತು ವಿವಿಧ ಹಣ್ಣುಗಳ ಹಬ್ಬಕ್ಕೆ ಚಾಲನೆ ದೊರೆಯಿತು. ವಿವಿಧ ಹಣ್ಣಿನ ಆಹಾರ ಉತ್ಪನ್ನಗಳು ಗ್ರಾಹಕರ ಗಮನ ಸೆಳೆದವು. ಶ್ರೀ ಗುರು ರಾಘವೇಂದ್ರ ಇವೆಂಟ್ಸ್ ವತಿಯಿಂದ ಗೋಕರ್ಣದಲ್ಲಿ ಇದೇ ಮೊದಲ ಬಾರಿಗೆ ಹಲಸು ಮತ್ತು ವಿವಿಧ ಹಣ್ಣುಗಳ ಹಬ್ಬವನ್ನು ಆಯೋಜಿಸಲಾಗಿತ್ತು. ಶ್ರೀ ಮಹಾಬಲೇಶ್ವರ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮೋಹನ್ ನಾಯಕ್ ಅವರು ಈ ಹಣ್ಣಿನ ಹಬ್ಬಕ್ಕೆ ಚಾಲನೆ ನೀಡಿದರು. ನಿಕಟಪೂರ್ವ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಗೋಕರ್ಣ, ಸತೀಶ್ ದೇಶಭಂಡಾರಿ, ಕರಾವೆ ಅಧ್ಯಕ್ಷ ಕುಮಾರ್ ದಿವಟಿಗೆ, ತಿಮ್ಮಣ್ಣ ನಾಯಕ್, ಕಾರ್ಯಕ್ರಮ ಆಯೋಜಕರು ಆದ ಗಣೇಶ್ ಗುನ್ಗಾ ಉಪಸ್ಥಿತರಿದ್ದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಹಿತ್ತಲಮಕ್ಕಿ, ಅರ್ಬನ್ ಬ್ಯಾಂಕ್ ನಿರ್ದೇಶಕ ಗಜಾನನ ನಾಯಕ್ ಈ ಹಲಸಿನ ಹಣ್ಣುಗಳ ಹಬ್ಬಕ್ಕೆ ಶುಭ ಹಾರೈಸಿದರು. ಈ ಹಬ್ಬದಲ್ಲಿ ಸಿದ್ದು ಹಲಸು, ರುದ್ರಾಕ್ಷಿ ಹಲಸು, ಹಲಸಿನ ಹಣ್ಣಿನ ಜಾಮ್, ಮಾವಿನ ಹಣ್ಣಿನ ಜಾಮ್ ಸೇರಿದಂತೆ ಹಲಸು ಮತ್ತು ಮಾವಿನಿಂದ ತಯಾರಿಸಿದ ವಿವಿಧ ಖಾದ್ಯಗಳು ಗ್ರಾಹಕರಿಗೆ ದೊರೆಯಲಿದೆ. ಜೊತೆಗೆ ಹಲಸಿನ ಚಿಪ್ಸು, ಹಲಸಿನ ವಿವಿಧ ಉತ್ಪನ್ನಗಳು, ವಿವಿಧ ತಳಿಯ ಹೂ ಹಣ್ಣಿನ ಗಿಡಗಳು, ಆಯುರ್ವೇದಿಕ ಮತ್ತು ಗೃಹ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮತ್ತು ಜಪಾನ್ ತಳಿಯ ಜಪಾನಿನಲ್ಲಿ ಕೆಜಿಗೆ 2.5 ಲಕ್ಷ ಬೆಲೆ ಬಾಳುವ ಮಿಯಾಜಾಕಿ ಮಾವಿನ ಹಣ್ಣನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ವಿವಿಧ ಉಪ್ಪಿನಕಾಯಿಗಳು, ಜೊತೆಗೆ ಹಲಸಿನ ಹಣ್ಣಿನ ಬಿರಿಯಾನಿ, ಹಲಸಿನ ಕಬಾಬ್, ಹಲಸಿನ ಪಾಯಸ, ಐಸ್ ಕ್ರೀಮ್ ಹಬ್ಬದ ವಿಶೇಷತೆಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ.